ಇನ್ನು ಕಲಬುರಗಿಯಲ್ಲಿ ಒಂದು ಕಡೆ ಚಿತ್ತಾಪುರದ RSS ನ ವಿಚಾರವಾಗಿ ಹೋರಾಟವನ್ನು ನೋಡ್ತಾ ಬರ್ತೀವಿ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು, ಅದರಲ್ಲೂ ಚಿಕ್ಕೋಡಿಯಲ್ಲಿ ಕಬ್ಬು ಬೆಳೆಗಾರರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಹೇಳಿ ನಾವೀಗ ಗಮನಿಸ್ತಾ ಇದ್ದೀವಿ. ಕಿತ್ತೂರು ಕರ್ನಾಟಕದಲ್ಲಿ 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಕಬ್ಬು ಬೆಳೆಗಾರರು ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ಅಥಣಿ ಗುರ್ಲಾಪುರ ಭಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿದೆ ಅಂಗಡಿ ಮಾಲೀಕರು. 6 ದಿನಗಳಿಂದ ನಡೆಯುತ್ತಿರುವಂತಹ ಹೋರಾಟ. ಪ್ರತಿ ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 6 ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಇವತ್ತು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಸಾಥ್ ಕೊಡ್ತಿದ್ದಾರೆ. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು, 3,500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1 ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಯಾವ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನ ಕೊಡ್ತೇವೆ, ಅದ್ರೊಳಗಾಗಿ ಸರ್ಕಾರ ಏನಾದ್ರೂ ನಮಗೆ ಸೂಕ್ತ ದರ ಕೊಡದಿದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂತದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ 1ರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂತದ್ದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂತದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಟ್ಟಿರುವಂತದ್ದು. ತಮ್ಮ ಕಾಲೇಜ್ಗೆ ಏನು ರಜೆಯನ್ನು ನೀಡಿ ಶಾಲೆಯನ್ನ ಬಿಟ್ಟು ಕಾಲೇಜ್ಗಳನ್ನ ಬಿಟ್ಟು ಇಲ್ಲಿ ರೈತರ ಪ್ರತಿಭಟನೆಗೆ ಭಾಗಿಯಾಗಿರುವಂತದ್ದು ಗಮನಿಸಬಹುದು. ಏನು ಒಂದು ಪ್ರತಿ ಟನ್ಗೆ 3,500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಯಾವ ಸರ್ಕಾರಗಳು ಯಾರು ಕೂಡ ಇವರ ಸ್ಪಂದನೆಗೆ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ನಮ್ಮ ಹೋರಾಟ ಸಫಲ ಆಗೋವರೆಗೂ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಿರುವಂತದ್ದು. ಈಗ ನಮ್ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಸಾಕಷ್ಟು ದಿನ ಆಯ್ತು ಹೋರಾಟ ಮಾಡಾಕತ್ತಿ, ಯಾಕೆ ನಿಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ? ಸರ್, ಇವತ್ತಿನ 3 ದಿವಸ ಆಯ್ತು. ಈಗ ಇದೇ ನನಗೆ BP ಕಡಿಮೆ ಆಗಿಲ್ಲೇ ಮಲಗಿದೆ. ಯಾಕೆ ಈ ಮಾತು ಹೇಳ್ತಾನಂದ್ರ ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟರಿ ಮಾಲಕರು, ಬಿಲ್ ಪ್ಯಾನೆಲ್ ಮಾಡೋರ ನಾವಂತ ಹೇಳ್ತಾರ. ಆದ್ರ ಅವ್ರಿಗೆ ಅಷ್ಟ ಅಹಂಕಾರ ಆಯ್ತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ, ಆ ಫ್ಯಾಕ್ಟರಿ ನಡೆಸೋರು ನಾವು ಫ್ಯಾಕ್ಟರಿ ನಡೆಸಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ ಆಗುದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗ್ ಕೊಡ್ರಪ್ಪ ಅಂದ್ರ ಅವರು DC ಅವ್ರಿಗೆ ಹೇಳಿದೇವೆ, ಅವ್ರಿಗೆ ಹೇಳಿದ ಸಕ್ಕರೆ ಮಂತ್ರಿ ಉಡಾಪಿ ಮಾತು ಕೊಡ್ತಾನ. DC ನೋಡ್ರಿ ಸರ್ಕಾರದ ಒಂದು ಭಾಗ, ಅವ್ರು ಏನ ಹೇಳ್ತಾರೆ ಮಂತ್ರಿ ಹೇಳ್ತಾರ, DC ಬಂದ್ ನಮ್ಗೆ ಹೇಳೋ ಅದನ್ನ ಇವ್ರು ಬಿಟ್ಟು ಕಿಶಿಂದ ತತ್ಕ್ಷಣ ತಾವೇ ಬಂದ್ ಕಿಶಿಂದ ಇಲ್ಲಿ ರಾಜ್ಯದ ಒಂದು ಕೇಂದ್ರ ಸ್ಥಾನದ ಗೋಕಾಕ್ ಅಂದ್ರ ಇವತ್ತು ನಮ್ಮ ಸರ್ಕಾರವನ್ನ ಬದಲಿ ಮಾಡುವಂತ ತಾಕತ್ತಿರುವಂತ ನಾಡ ಐತಿ. ಯಾಕ್ರೆ ಏನಾಗತೈತಿ ಅಂತ ನಿಜವಾದಂತ ಮಾತು ಹೇಳ್ರಿ ಸರ. ಇಡೀ ಸರ್ಕಾರ ಚೇಂಜ್ ಮಾಡಬಹುದು, ದೇಶ ನೋಡುವಂತದ್ದು ಇದು ನಾಡು. ಇಂಥ ನಾಡಿನಾಗ ನಮಗ ಘೋರ ಅನ್ಯಾಯ ಆಗತೈತೆ. ರೈತರನ್ನು ಅರಬತ್ತಲೆ ಮಾಡಿ ಕುಣಿಸಿದಾರು. ಈ ವೇದಿಕೆಗೆ ಇನ್ನೂವರೆಗೆ ಯಾವ ಅಧಿಕಾರಿ ಅವರನ್ನು ಕರೆಸಿಲ್ಲ, ಮಂತ್ರಿ ಅವರು ಬಂದಿಲ್ಲ. ಇರ್ಬೋದು, ಅದೇ ರೀತಿ ಗೋಕಾಕ್ ಇರ್ಬೋದು, ಬೇರೆ ಬೇರೆ ತಾಲೂಕುಗಳು ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ರೈತರು ಇವತ್ತು ರಾಸ್ತಾರೋಕ ಮಾಡ್ತಾ ಇದ್ದಾರೆ. ಇನ್ನು ವಿಕೋಪಕ್ಕೆ ಹೋಗುವ ಮೊದಲು ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ತತ್ಕ್ಷಣ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಗೆ ಸ್ಪಂದನೆ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಈಗ ಪ್ರತಿ ವರ್ಷ ಕೃಷ್ಣ ಇರಬಹುದು, ಮಲ್ಲಪ್ರಭಾ ಇರಬಹುದು, ಘಟ್ಟಪ್ರಭಾ, ಅತಿವೃಷ್ಟಿ ಅನಾವೃಷ್ಟಿ, ಈಗ ಕಬ್ಬಿಗೆ ದರ ಕೊಡೋ ಅನ್ನೋ ನಿಟ್ಟಿನಲ್ಲಿ ಬೀದಿಗಿಳಿದ ರೈತರು ಹೋರಾಟ ಮಾಡ್ತಿದ್ದಾರೆ. ಯಾಕೆ ಸರ್ಕಾರ ಈವರೆಗೂ ಪರಿಗಣಿಸ್ತಾ ಇಲ್ಲ? ಹಿಂದೆ ಯಡಿಯೂರಪ್ಪನವರು ಇದ್ದಾಗ ರೈತರಿಗೆ ಕೃಷಿ ಬಜೆಟ್ ಅನ್ನ ಪ್ರತ್ಯೇಕವಾಗಿ ಮನ್ನಣೆ ಮಾಡಿದ್ರು. ಏನ್ ಹೇಳ್ತೀರಿ ಸರ್ ಸಿದ್ದರಾಮಯ್ಯ? ನಾನಿವತ್ತು ಶಿಕಾರಿಪುರ ಕ್ಷೇತ್ರದ ಶಾಸಕ ಇರಬಹುದು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರಬಹುದು. ಅದಕ್ಕಿಂತ ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ನಂಗೆ ಹೆಮ್ಮೆ, ಸಂತೋಷ ಅನಿಸ್ತದೆ. ಇವತ್ತು ರೈತರು ಈ ಭಾಗದಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಹೇಗೆ ಶಕ್ತಿ ತುಂಬಬೇಕು, ಹೇಗೆ ಇವತ್ತು ರಾಜ್ಯ ಸರ್ಕಾರ
ಇದೇ ಗುರ್ಲಾಪುರ ಕ್ರಾಸಿಗೆ ಬಂದು ರೈತರ ಅಹವಾಲನ್ನ ಸ್ವೀಕಾರ ಮಾಡಬೇಕು, ಹೇಗೆ ಮಾಡಿಸ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ ನಾವು. ಸರ್, ಈಗ ಸಕ್ಕರೆ ಕಾರ್ಖಾನೆಗಳ ಹಿತಾಸಕ್ತಿ, ಮಾಲೀಕರ ಹಿತಾಸಕ್ತಿನ ಕಾಪಾಡಲಾಗ್ತಾ ಇದೆ ಸರ್ಕಾರ, ರೈತರ ಹಿತಾಸಕ್ತಿ ಕಾಪಾಡ್ತಿಲ್ಲ ಅನ್ನೋದು. ರೈತರು ಇದ್ರೆ ಅಲ್ಲನ್ರಿ ಸ್ವಾಮಿ ಶುಗರ್ ಫ್ಯಾಕ್ಟರಿ ಇರತಕ್ಕಂಥದ್ದು. ನಾನಿವತ್ತು ನಮ್ಮೆಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ವಿನಂತಿ ಮಾಡ್ತೇನೆ, ರೈತರಿದ್ದೇನೆ ನಿಮ್ ಕಾರ್ಖಾನೆಗಳು ನಡೀತಕ್ಕಂಥದ್ದು. ರೈತರು ಕೂಡ ಇವತ್ತು ನೆಮ್ಮದಿಯಿಂದ ಅವರು ಬಾಳಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕರ್ತವ್ಯ ಎಲ್ರದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ ಒಂದು ಹೆಜ್ಜೆ ಮುಂದೆ ಬಂದು, ಹಿಂದೆನೂ ಇದೇನು ಮೊದಲ ಬಾರಿ ಅಲ್ಲ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗೂ ಸಹ ಬಿಜೆಪಿ ಸರ್ಕಾರದಾಗ ಇದೇ ಪರಿಸ್ಥಿತಿ ಇತ್ತು. ಆದ್ರೆ ಒಬ್ಬ ರೈತ ನಾಯಕ ಮುಖ್ಯಮಂತ್ರಿ ಇರುವ ಪರಿಣಾಮವಾಗಿ ಯಡಿಯೂರಪ್ಪನವರು ಕಾರ್ಖಾನೆ ಮಾಲೀಕರು ರೈತರನ್ನ ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಯಾಕೆ ಸಿದ್ದರಾಮಯ್ಯವ್ರಿಗೆ ಅದು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ? ಹಾಗಾಗಿ ಇದನ್ನ ನಾವು ಇವತ್ತು ಆಗ್ರಹ ಮಾಡ್ತಾ ಇರುವಂತದ್ದು. ಕೊನೆಯದಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಇಬ್ಬರ ನಡುವೆ ಅಂದ್ರೆ ಒಳ ಜಗಳ, ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರದ ಒಳ ಜಗಳದಿಂದಾಗಿ ಈ ರೀತಿ ರೈತರಿಗೆ ಯಾರು ಸ್ಪಂದನೆ ಮಾಡ್ತಿಲ್ಲ ಅನ್ನೋದು. ಮುಖ್ಯಮಂತ್ರಿಗಳಿಗೆ ಉಪಚುನಾವಣೆ ಬಂದಾಗ ಈ ಭಾಗಕ್ಕೆ ಬಂದಿರಬಹುದು, ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ ಅವ್ರು ಬಂದಿದ್ದಾರೆ. ಬೇರೆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿಲ್ಲ. ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರಾಗ್ಲಿ, ಕೃಷಿ ಸಚಿವರು 2 ಸಲ ಬಂದಿದ್ದಾರೆ ಸ್ವಾಮಿ. ವಿಮಾನ ಇದೆ, ಏರ್ಪೋರ್ಟ್ ಇದೆ ಬೆಳಗಾವಿನಲ್ಲಿ. ಇವತ್ತು 6 ದಿನದಿಂದ ಇವತ್ತು ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಚಿವರಿಗೆ ಇವತ್ತು ಬರಬೇಕು ಅಂತ ಅನಿಸ್ತಾ ಇಲ್ವಲ್ಲ? ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ದೇನೆ ರೈತರ ಬಗ್ಗೆ ಒಂದು ಕರುಣೆ ಇರಬೇಕಾಗ್ತದೆ, ರೈತರ ಬಗ್ಗೆ ಒಂದು ಕಾಳಜಿ ಇರಬೇಕಾಗ್ತದೆ. ಈಗಲೂ ಕೂಡ ತಡ ಇಲ್ಲ. ಇನ್ನು ವಿಕೋಪಕ್ಕೆ ಹೋಗುವ ಮೊದಲು ಬಂದು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಬಿಜೆಪಿ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಇದಿಷ್ಟು ಏನು BY ವಿಜೇಂದ್ರ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ಕಲಬುರಗಿಯಲ್ಲಿ ಒಂದು ಕಡೆ ಚಿತ್ತಾಪುರದ RSS ನ ವಿಚಾರವಾಗಿ ಹೋರಾಟವನ್ನು ನೋಡ್ತಾ ಬರ್ತೀವಿ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು, ಅದರಲ್ಲೂ ಚಿಕ್ಕೋಡಿಯಲ್ಲಿ ಕಬ್ಬು ಬೆಳೆಗಾರರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಹೇಳಿ ನಾವೀಗ ಗಮನಿಸ್ತಾ ಇದ್ದೀವಿ. ಕಿತ್ತೂರು ಕರ್ನಾಟಕದಲ್ಲಿ 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಕಬ್ಬು ಬೆಳೆಗಾರರು ಆಗ್ರಹಿಸಿದ್ದಾರೆ. ಚಿಕ್ಕೋಡಿ ಅಥಣಿ ಗುರ್ಲಾಪುರ ಭಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿದೆ ಅಂಗಡಿ ಮಾಲೀಕರು. 6 ದಿನಗಳಿಂದ ನಡೆಯುತ್ತಿರುವಂತಹ ಹೋರಾಟ. ಪ್ರತಿ ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಯಾವ ರೀತಿಗೆ ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 6 ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಇವತ್ತು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಸಾಥ್ ಕೊಡ್ತಿದ್ದಾರೆ. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು, 3,500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1 ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಯಾವ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನ ಕೊಡ್ತೇವೆ, ಅದ್ರೊಳಗಾಗಿ ಸರ್ಕಾರ ಏನಾದ್ರೂ ನಮಗೆ ಸೂಕ್ತ ದರ ಕೊಡದಿದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂತದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ 1ರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂತದ್ದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂತದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಟ್ಟಿರುವಂತದ್ದು. ತಮ್ಮ ಕಾಲೇಜ್ಗೆ ಏನು ರಜೆಯನ್ನು ನೀಡಿ ಶಾಲೆಯನ್ನ ಬಿಟ್ಟು, ಕಾಲೇಜ್ಗಳನ್ನ ಬಿಟ್ಟು ಇಲ್ಲಿ ರೈತರ ಪ್ರತಿಭಟನೆಗೆ ಭಾಗಿಯಾಗಿರುವಂತದ್ದು ಗಮನಿಸಬಹುದು. ಏನು ಒಂದು ಪ್ರತಿ ಟನ್ಗೆ 3,500 ರೂಪಾಯಿಯನ್ನ 500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು
ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ಈವರೆಗೂ ಯಾವ ಸರ್ಕಾರಗಳು ಯಾರು ಕೂಡ ಇವರ ಸ್ಪಂದನೆಗೆ ಕೆಲಸ ಮಾಡ್ತಿಲ್ಲ. ಹಾಗಾಗಿ ನಮ್ಮ ಹೋರಾಟ ಸಫಲ ಆಗೋವರೆಗೂ ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಿರುವಂತದ್ದು. ಈಗ ನಮ್ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಸಾಕಷ್ಟು ದಿನ ಆಯ್ತು ಹೋರಾಟ ಮಾಡಾಕತ್ತಿ, ಯಾಕೆ ನಿಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ? ಸರ್, ಇವತ್ತಿನ 3 ದಿವಸ ಆಯ್ತು. ಈಗ ಇದೇ ನನಗೆ BP ಕಡಿಮೆ ಆಗಿ ಇಲ್ಲೇ ಮಲಗಿದೆ. ಯಾಕೆ ಈ ಮಾತು ಹೇಳ್ತಾನಂದ್ರ ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರ. ಆದ್ರ ಅವ್ರಿಗೆ ಅಷ್ಟ ಅಹಂಕಾರ ಐತಪ್ಪ ಅಂದ್ರ ದೇಶಕ್ಕೆ ಅನ್ನ ಕೊಡಾರ, ಆ ಫ್ಯಾಕ್ಟರಿ ನಡೆಸೋರು ನಾವು ಫ್ಯಾಕ್ಟರಿ ನಡೆಸಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ ಆಗುದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗ್ ಕೊಡ್ರಪ್ಪ ಅಂದ್ರ ಅವರು DC ಅವ್ರಿಗೆ ಹೇಳಿದೇವೆ, ಅವ್ರಿಗೆ ಹೇಳಿದ ಸಕ್ಕರೆ ಮಂತ್ರಿ ಉಡಾಪಿ ಮಾತು ಕೊಡ್ತಾನ. DC ನೋಡ್ರಿ ಸರ್ಕಾರದ ಒಂದು ಭಾಗ, ಅವ್ರು ಏನ ಹೇಳ್ತಾರೆ ಮಂತ್ರಿ ಹೇಳ್ತಾರ, DC ಬಂದ್ ನಮ್ಗೆ ಹೇಳೋ ಅದನ್ನ ಇವ್ರು ಬಿಟ್ಟು ಕಿಶಿಂದ ತತ್ಕ್ಷಣ ತಾವೇ ಬಂದ್ ಕಿಶಿಂದ ಇಲ್ಲಿ ರಾಜ್ಯದ ಒಂದು ಕೇಂದ್ರ ಸ್ಥಾನದ ಗೋಕಾಕ್ ಅಂದ್ರ ಇವತ್ತು ನಮ್ಮ ಸರ್ಕಾರವನ್ನ ಬದಲಿ ಮಾಡುವಂತ ತಾಕತ್ತಿರುವಂತ ನಾಡ ಐತಿ. ಯಾಕ್ರೆ ಏನಾಗತೈತಿ ಅಂತ ನಿಜವಾದಂತ ಮಾತು ಹೇಳ್ರಿ ಸರ. ಇಡೀ ಸರ್ಕಾರ ಚೇಂಜ್ ಮಾಡಬಹುದು, ದೇಶ ನೋಡುವಂತದ್ದು ಇದು ನಾಡು. ಇಂಥ ನನ್ನ ನಾಡಿನಾಗ ನಮಗ ಘೋರ ಅನ್ಯಾಯ ಆಗತೈತೆ. ರೈತರನ್ನು ಅರಬತ್ತಲೆ ಮಾಡಿ ಕುಣಿಸಿದಾರು. ಈ ವೇದಿಕೆಗೆ ಇನ್ನೂವರೆಗೆ ಯಾವ ಅಧಿಕಾರಿ ಅವರನ್ನು ಕಳಿಸಿಲ್ಲ, ಮಂತ್ರಿ ಅವರು ಬಂದಿಲ್ಲ. ಇರ್ಬೋದು, ಅದೇ ರೀತಿ ಗೋಕಾಕ್ ಇರ್ಬೋದು, ಬೇರೆ ಬೇರೆ ತಾಲೂಕುಗಳು ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ರೈತರು ಇವತ್ತು ರಾಸ್ತಾ ರೋಕೋ ಮಾಡ್ತಾ ಇದ್ದಾರೆ. ಇನ್ನು ವಿಕೋಪಕ್ಕೆ ಹೋಗುವ ಮೊದಲು ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ತತ್ಕ್ಷಣ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಗೆ ಸ್ಪಂದನೆ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಈಗ ಪ್ರತಿ ವರ್ಷ ಕೃಷ್ಣ ಇರ್ಬೋದು, ಮಲ್ಲಪ್ರಭಾ ಇರ್ಬೋದು, ಘಟ್ಟಪ್ರಭಾ, ಅತಿವೃಷ್ಟಿ ಅನಾವೃಷ್ಟಿ, ಈಗ ಕಬ್ಬಿಗೆ ದರ ಕೊಡು ಅನ್ನೋ ನಿಟ್ಟಿನಲ್ಲಿ ಬೀದಿಗಿಳಿದ ರೈತರು ಹೋರಾಟ ಮಾಡ್ತಿದ್ದಾರೆ. ಯಾಕೆ ಸರ್ಕಾರ ಈವರೆಗೂ ಪರಿಗಣಿಸ್ತಾ ಇಲ್ಲ? ಹಿಂದೆ ಯಡಿಯೂರಪ್ಪನವರು ಇದ್ದಾಗ ರೈತರಿಗೆ ಕೃಷಿ ಬಜೆಟ್ ಅನ್ನ ಪ್ರತ್ಯೇಕವಾಗಿ ಮನ್ನಣೆ ಮಾಡಿದ್ರು. ಏನ್ ಹೇಳ್ತೀರಿ ಸರ್ ಸಿದ್ದರಾಮಯ್ಯ? ನಾನಿವತ್ತು ಶಿಕಾರಿಪುರ ಕ್ಷೇತ್ರದ ಶಾಸಕ ಇರ್ಬೋದು, ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ಬೋದು, ಅದಕ್ಕಿಂತ ಹೆಮ್ಮೆ ಅಂತ ಹೇಳಿದ್ರೆ ಒಬ್ಬ ರೈತ ನಾಯಕ BS ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ನಂಗೆ ಹೆಮ್ಮೆ, ಸಂತೋಷ ಅನಿಸ್ತದೆ. ಇವತ್ತು ರೈತರು ಈ ಭಾಗದಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಹೇಗೆ ಶಕ್ತಿ ತುಂಬಬೇಕು, ಹೇಗೆ ಇವತ್ತು ರಾಜ್ಯ ಸರ್ಕಾರ ಇದೇ ಗುರ್ಲಾಪುರ ಕ್ರಾಸಿಗೆ ಬಂದು ರೈತರ ಅಹವಾಲನ್ನ ಸ್ವೀಕಾರ ಮಾಡಬೇಕು, ಹೇಗೆ ಮಾಡಿಸ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಿದೆ. ರೈತರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೇವೆ ನಾವು. ಸರ್, ಈಗ ಸಕ್ಕರೆ ಕಾರ್ಖಾನೆಗಳ ಹಿತಾಸಕ್ತಿ, ಮಾಲೀಕರ ಹಿತಾಸಕ್ತಿನ ಕಾಪಾಡಲಾಗ್ತಾ ಇದೆ ಸರ್ಕಾರ, ರೈತರ ಹಿತಾಸಕ್ತಿ ಕಾಪಾಡ್ತಿಲ್ಲ ಅನ್ನೋದು. ರೈತರು ಇದ್ರೆ ಅಲ್ಲಂದ್ರೆ ಸ್ವಾಮಿ ಶುಗರ್ ಫ್ಯಾಕ್ಟರಿ ಇರತಕ್ಕಂಥದ್ದು. ನಾನಿವತ್ತು ನಮ್ಮೆಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ವಿನಂತಿ ಮಾಡ್ತೇನೆ, ರೈತರಿದ್ದೇನೆ ನಿಮ್ ಕಾರ್ಖಾನೆಗಳು ನಡೀತಕ್ಕಂಥದ್ದು. ರೈತರು ಕೂಡ ಇವತ್ತು ನೆಮ್ಮದಿಯಿಂದ ಅವರು ಬಾಳೆ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಕರ್ತವ್ಯ ಎಲ್ಲರದ್ದು ಕೂಡ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ ಒಂದು ಹೆಜ್ಜೆ ಮುಂದೆ ಬಂದು, ಹಿಂದೆನೂ ಇದೇನು ಮೊದಲ ಬಾರಿ ಅಲ್ಲ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗೂ ಸಹ ಬಿಜೆಪಿ ಸರ್ಕಾರದಾಗ ಇದೇ ಪರಿಸ್ಥಿತಿ ಇತ್ತು. ಆದ್ರೆ ಒಬ್ಬ ರೈತ ನಾಯಕ ಮುಖ್ಯಮಂತ್ರಿ ಇರುವ ಪರಿಣಾಮವಾಗಿ ಯಡಿಯೂರಪ್ಪನವರು ಕಾರ್ಖಾನೆ ಮಾಲೀಕರು ರೈತರನ್ನ ಎಲ್ಲರನ್ನೂ ಕೂಡ ಕೂರಿಸಿಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸನ ಮಾಡಿದ್ರು. ಯಾಕೆ ಸಿದ್ದರಾಮಯ್ಯವ್ರಿಗೆ ಅದು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ? ಹಾಗಾಗಿ ಇದನ್ನ ನಾವು ಇವತ್ತು ಆಗ್ರಹ ಮಾಡ್ತಾ ಇರುವಂತದ್ದು. ಕೊನೆಯದಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಇಬ್ಬರ ನಡುವೆ ಅಂದ್ರೆ ಒಳ ಜಗಳ, ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರದ ಒಳ ಜಗಳದಿಂದಾಗಿ ಈ ರೀತಿಯ ರೈತರಿಗೆ ಯಾರು ಸ್ಪಂದನೆ ಮಾಡ್ತಿಲ್ಲ ಅನ್ನೋದು. ಮುಖ್ಯಮಂತ್ರಿಗಳಿಗೆ ಉಪಚುನಾವಣೆ ಬಂದಾಗ ಈ ಭಾಗಕ್ಕೆ ಬಂದಿರಬಹುದು, ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ ಬಂದಿದ್ದಾರೆ. ಬೇರೆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಇಲ್ಲಿ ಬರ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿಲ್ಲ. ಹಾಗಾಗಿ ಇವತ್ತು ಉಸ್ತುವಾರಿ ಸಚಿವರಾಗ್ಲಿ, ಕೃಷಿ ಸಚಿವರು 2 ಸಲ ಬಂದಿದ್ದಾರೆ ಸ್ವಾಮಿ. ವಿಮಾನ ಇದೆ, ಏರ್ಪೋರ್ಟ್ ಇದೆ ಬೆಳಗಾವಿನಲ್ಲಿ. ಇವತ್ತು 6 ದಿನದಿಂದ ಇವತ್ತು ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ಸಚಿವರಿಗೊತ್ತು ಬರಬೇಕು ಅಂತ ಅನಿಸ್ತಾ ಇಲ್ವಲ್ಲ? ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ದೇನೆ ರೈತರ ಬಗ್ಗೆ ಒಂದು ಕರುಣೆ ಇರಬೇಕಾಗ್ತದೆ, ರೈತರ ಬಗ್ಗೆ ಒಂದು ಕಾಳಜಿ ಇರಬೇಕಾಗ್ತದೆ. ಈಗಲೂ ಕೂಡ ತಡ ಇಲ್ಲ. ಇನ್ನು ವಿಕೋಪಕ್ಕೆ ಹೋಗುವ ಮೊದಲು ಬಂದು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಬಿಜೆಪಿ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಇದಿಷ್ಟು ಏನು BY ವಿಜೇಂದ್ರ ಅವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.